ಇವತ್ತಿನ ದಿನ ನಾವು ಹೊಸಪೇಟೆನಲ್ಲಿರೋ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಅರ್ಜಿಗಳನ್ನು ಕರೆದಿರೋದು ವ್ಯವಸ್ಥಾಪಕರು, ಪ್ರಥಮ ದರ್ಜೆ ಸಹಾಯಕರು, ಎರಡನೇ ಹುದ್ದೆ ದ್ವಿತೀಯ ದರ್ಜೆ ಸಹಾಯಕರು, ಮೂರನೇದು ವಾಹನ ಚಾಲಕರು, ನಾಲ್ಕನೇದು ಕಿರಿಯ ಸೇವಕರು ಅಂತ ಈ 4 ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಕೆಲವೇ ನಿಮಿಷದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗೋಣ. ಈ ಮಾಹಿತಿಯನ್ನು ನಿಮಗೆ ತರ್ತಾ ಇರೋದು IM ಫಾರ್ ಕೆರಿಯರ್ ಚಾನಲ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿಗಳು ನಿರಂತರವಾಗಿ ಸಿಗ್ತಾ ಇರುತ್ತೆ. ಈ ಚಾನಲ್ನ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಹುದ್ದೆಗಳೇನಿದೆ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ, ಇದು ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದ ಮೀಸಲಾತಿಗೂ ಇದೆ, ಅದೇ ರೀತಿ ಸ್ಥಳೀಯೇತರ ವೃಂದ ಮೀಸಲಾತಿಗೂ ಇದೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಅರ್ಜಿಗಳನ್ನು ಅವರು ಆನ್ಲೈನ್ನಲ್ಲೇ ಸಬ್ಮಿಟ್ ಮಾಡಿ ಅಂತ ಇದ್ದಾರೆ. ನೀವು ಆನ್ಲೈನ್ನಲ್ಲೇ ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಜೂನ್ 30, 2026 ಅಂತ ಅವರು ತಿಳಿಸಿದ್ದಾರೆ. ವೇತನ ಶ್ರೇಣಿಗೆ ಬಂದರೆ ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರಿದ್ದಾರಲ್ಲ, ಅವರಿಗೆ 44,425ರಿಂದ ಶುರುವಾಗುತ್ತೆ. ಇದು ಬೇಸಿಕ್ಕು ಅಥವಾ ಮೂಲ ವೇತನ ಆಗಿರುತ್ತೆ. ಸೊ ಈ ಮೂಲ ವೇತನಕ್ಕೆ HRA DA ಮತ್ತೊಂದು ಎಲ್ಲವೂ ಸೇರಿದಾಗ ಕೈ ತುಂಬ ಸಂಬಳ ಬರುವಂತಹ ಹುದ್ದೆ ಆಗಿದೆ. ಇನ್ನು ಎರಡನೇ ಹುದ್ದೆ ದ್ವಿತೀಯ ದರ್ಜೆ ಸಹಾಯಕರು ಅಂತ, ಇವರಿಗೆ 34,100ರಿಂದ ಪ್ರಾರಂಭ ಆಗುತ್ತೆ ಬೇಸಿಕ್ಕು. ಸೊ ಮತ್ತೊಮ್ಮೆ ಇವರಿಗೂ ಕೂಡ HRA DA ಎಲ್ಲ ಸೇರಿದ್ರೆ ಮತ್ತಷ್ಟು ಸಂಬಳ ಸಿಗುತ್ತೆ. ವಾಹನ ಚಾಲಕರಿಗೆ ನೋಡಿದಾಗ 31,775ರಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅವರಿಗೆ HRA DA ಎಲ್ಲ ಸೇರಿದ್ರೆ ಮತ್ತೊಮ್ಮೆ ಕೈ ತುಂಬ ಸಂಬಳ. ಕಡೆಯದಾಗಿ ಕಿರಿಯ ಸೇವಕರು, ಇವರಿಗೆ 29,600 ಮೂಲ ವೇತನ ಆಗುತ್ತೆ. ಅದಕ್ಕೆ HRA DA ಸೇರಿ ಉತ್ತಮವಾದಂಥ ಸಂಬಳ ಆಗುತ್ತೆ. ಈಗ ಎಲ್ಲರಿಗೂ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ಅಂತಂದರೆ, ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರಿದ್ದಾರಲ್ಲ, ಇವರಿಗೆ ಪದವಿ ಆಗಿದ್ದರೆ ಸಾಕು, ಯಾವುದೇ ಪದವಿ ಆಗಿದ್ದರೂ ಸಾಕು. ಜೊತೆಗೆ ಕನ್ನಡವನ್ನು ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬರಬೇಕು ಅಂತ ಅವರೇ ಹೇಳ್ತಿದ್ದಾರೆ. ಹಾಗೂ ಬಹಳ ಮುಖ್ಯವಾಗಿ ಕಂಪ್ಯೂಟರ್ ನಿರ್ವಹಣೆ ಅಂತ, ಅಂದರೆ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವ ಅಭ್ಯಾಸ, ನಾಲೆಡ್ಜು, ಜ್ಞಾನ ಇರಬೇಕು ಅನ್ನೋದನ್ನು ಅವರು ಅಪೇಕ್ಷಿಸ್ತಿದ್ದಾರೆ. ಎರಡನೇ ಹುದ್ದೆ ಅಂದರೆ ದ್ವಿತೀಯ ದರ್ಜೆ ಸಹಾಯಕರು. ಇದಕ್ಕೆ ದ್ವಿತೀಯ PUC ಅಥವಾ ತತ್ಸಮಾನದ ಯಾವುದೇ ಪಾಸಾಗಿದ್ರು ಪರೀಕ್ಷೆಗಳು, ನೀವು ಇದಕ್ಕೆ ಅರ್ಹರು ಅಂತ ಅವರು ತಿಳಿಸ್ತಿದ್ದಾರೆ. ಜೊತೆಗೆ ಕನ್ನಡವನ್ನು ಓದಲು, ಬರೆಯಲು, ಮಾತನಾಡಲು ಮತ್ತು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇರೋದ್ರ ಜೊತೆಗೆ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಂಥ ಕ್ಷಮತೆ ಕೂಡ ನಿಮಗೆ ಇರಬೇಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ವಾಹನ ಚಾಲಕರು ಮತ್ತು ಕಿರಿಯ ಸೇವಕರು ಇಬ್ಬರಿಗೂ ಕೂಡ SSLC ಆಗಿದ್ದರೆ ಸಾಕು. ಹಾಗೂ SSLCನಲ್ಲಿ ನೀವು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿದ್ರೆ ಸಾಕಾಗತ್ತೆ. ಆದರೆ ವಾಹನ ಚಾಲಕರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಬೇಕಾಗತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ವಯೋಮಿತಿಯನ್ನು ನೋಡಿದಾಗ ಗರಿಷ್ಠ 35ರಿಂದ 38, 40 ವರ್ಷಗಳು ಅಂತ ಹೇಳ್ತಿದ್ದಾರೆ. ಈ 35 ಅಂದರೆ ಸಾಮಾನ್ಯ ವರ್ಗದವರಿಗಾಗತ್ತೆ, 40 SC ST ಅಂತಹ ವರ್ಗಗಳಿಗೆ ಆಗತ್ತೆ ಅನ್ನೋದನ್ನ ಗೊತ್ತಿರಲಿ. ಜೊತೆಗೆ ಗರಿಷ್ಠ ವಯೋಮಿತಿ ಸಡಲಿಕೆ ಕೂಡ ಕೆಲವೊಂದು ಸಂದರ್ಭದಲ್ಲಿ ನೀಡಲಾಗತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಆಯ್ಕೆ ವಿಧಾನ ನೋಡಿದಾಗ ಈ 4 ಹುದ್ದೆಗಳಿಗೆ ಮೊದಲು ಲಿಖಿತ ಪರೀಕ್ಷೆಗಳನ್ನು ಮಾಡ್ತಾರೆ, ನಂತರ ಸಂದರ್ಶನ ಇರುತ್ತೆ. ಈ ಲಿಖಿತ ಪರೀಕ್ಷೆನಲ್ಲಿ ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರಿಗೆ ಕನ್ನಡ ಭಾಷೆಯ ಜೊತೆ ಸಾಮಾನ್ಯ ಇಂಗ್ಲಿಷ್ ಭಾಷೆ, ಸಾಮಾನ್ಯ ಜ್ಞಾನ, ಸಹಕಾರ ವಿಷಯ, ಭಾರತದ ಸಂವಿಧಾನ, ಬ್ಯಾಂಕಿಂಗ್, ಸಮಾಜಯುಕ್ತವಾದ ಚಟುವಟಿಕೆ ಮತ್ತು ವಸ್ತುನಿಷ್ಠೆಯ ವಿಷಯದ ಬಗ್ಗೆ ಅವರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಲಿಖಿತ ಪರೀಕ್ಷೆಯಲ್ಲಿ. ಆದರೆ ವಾಹನ ಚಾಲಕರು ಮತ್ತು ಕಿರಿಯ ಸೇವಕರೇನಿದ್ದಾರೆ ಅವರಿಗೆ ಮಾತ್ರ
ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ಅವರಿಗೆ ಲಿಖಿತ ಪರೀಕ್ಷೆ ಇರುತ್ತೆ. ನಿಮಗೆ ಈ ಹುದ್ದೆಯ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಎಲ್ಲ ಬೇಕಾಗತ್ತೆ ಅಂತಂದರೆ ಈ ಒಂದು ಸಹಾಯವಾಣಿಯನ್ನು ಕೂಡ ಕೊಟ್ಟಿದ್ದಾರೆ, ಅಥವಾ ಇಮೇಲ್ ಐ ಡಿನೂ ಕೊಟ್ಟಿದ್ದಾರೆ. ಅಲ್ಲಿಗೆ ಬರೆದು ಕೇಳ್ಬೋದು ಅಥವಾ ಫೋನ್ ಮಾಡಿ ಕೂಡ ವಿಚಾರಿಸ್ಬೋದು. ನನ್ನ ಕಳಕಳಿ ಏನು ಅಂತಂದರೆ, ಈ ಒಂದು ನೋಟಿಫಿಕೇಷನ್ ಇದೆಯಲ್ಲ, ಅದರ ಲಿಂಕ್ ಇನ್ನು ಅರ್ಧ ನಿಮಿಷದಲ್ಲಿ ನಿಮಗೆ ಹೇಳ್ತೇನೆ. ನೋಟಿಫಿಕೇಷನ್ ಲಿಂಕ್ ಎಲ್ಲಿದೆ ಅಂತ ಹೇಳಿ. ನೋಟಿಫಿಕೇಷನ್ನ ನೀವು ಅಲ್ಲಿಗೆ ಹೋದಾಗ ನೋಟಿಫಿಕೇಷನ್ನ ನೀವು ಕನಿಷ್ಠ 2 ಬಾರಿ ಓದಿದಾಗ ನಿಮಗೆ ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ನಿಮಗೆ ರಿಸರ್ವೇಷನ್ಸ್ಗೆ ಸಂಬಂಧಪಟ್ಟಂತೆ, ಸಂಬಳಕ್ಕೆ ಸಂಬಂಧಪಟ್ಟಂತೆ, ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಮತ್ತು ಬಹಳ ಮುಖ್ಯವಾಗಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಕಡೆಯಲ್ಲಿ ನಿಮಗೆ ಬೇಕಾಗಿರೋದು ನೋಟಿಫಿಕೇಷನ್ ಲಿಂಕ್, ವೆಬ್ಲೈನ್ ಲಿಂಕ್, ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಲಿಂಕ್ ಎಲ್ಲ ಬೇಕಾಗುತ್ತೆ. ನಾನು ಎಲ್ಲವನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಹೆಂಗೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣಿಸುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಈ ಉದ್ಯೋಗದ ಮಾಹಿತಿಯನ್ನು ನಿಮಗೆ ತಂದದ್ದು ಐ ಎಮ್ ಫಾರ್ ಕೆರಿಯರ್ ಚಾನಲ್ನಿಂದ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗ್ತಾ ಹೋಗುತ್ತೆ. ಈ ಚಾನಲ್ನ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್.